ಪುಷ್ಪಕ್ ಸರ್, ಇಷ್ಟೇನಾ ಅಥವಾ ಇನ್ನೂ ಏನಾದ್ರು ಸ್ಪೆಷಲ್ ಇವೆಂಟ್ಸ್ ಇದೆಯಾ? ಇದೇನಿದು ಹೀಗೆ ಕೇಳ್ತಾ ಇದ್ದೀರಾ? ಇದನ್ನ ಬಿಟ್ಟು ಇನ್ನ ಒಂದ್ ಸ್ಪೆಷಲ್ ಇವೆಂಟ್ ಇದೆ. ಇನ್ನೂ ಒಂದ್ ಸ್ಪೆಷಲ್ ಇವೆಂಟಾ? ಏನದು? ನಿಮ್ ರೂಮ್ ಅಲ್ಲಿ ಫಸ್ಟ್ ನೈಟ್ ಸೆಟಪ್ ಅರೇಂಜ್ ಆಗಿದೆ. ನರ್ತನ? ಹಾ, ಕರೆಕ್ಟ್ ಅಲ್ವಾ? ಆಕ್ಚುಲಿ ರೆಸಾರ್ಟ್ ಅಲ್ಲಿ ಅದೇ ಸ್ಪೆಷಲ್ ಪ್ಯಾಕೇಜ್. ನರ್ತನ? ಪುಷ್ಪಕ್ ಸರ್, ಏನಿದೆಲ್ಲ? ಮೈನಾ, ನನಗೆ ಏನು ಗೊತ್ತಿಲ್ಲ ಇದೆಲ್ಲ. ನರ್ತನ ಮೇಡಮ್ ಏನೇನೋ ಹೇಳ್ತಿದ್ದಾರೆ. ನೀವ್ ನೋಡಿದ್ರೆ ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ? ಹೌದು ಮೈನಾ. ಐ ಆಮ್ ಸೋ ಸಾರಿ. ಡ್ಯಾನ್ಸ್ ಮಾಡಿ ಜೋಶಲ್ಲಿ ಇದನ್ನೆಲ್ಲ ಹೇಳ್ಬಿಟ್ಟೆ. ನನ್ಗಿವಾಗ ಗೊತ್ತಾಗ್ತಿದೆ ಸರ್. ಇದಕ್ಕೆನಾ ನನ್ನ ಹೊರಗಡೆ ಹೋಗು ಅಂತ ಹೇಳಿದ್ದು? ಇಲ್ಲ ಮೈನಾ. ರೂಮ್ ಅಲ್ಲಿ ಅಲಂಕಾರ ಎಲ್ಲ ನಡೀತಿರತ್ತೆ, ಅದಕ್ಕೆ ನನ್ನ ಕೈಯಲ್ಲಿ ಈ ತರ ಹಾಡು ಡ್ಯಾನ್ಸ್ ಎಲ್ಲ ಮಾಡಿಸ್ತಿದ್ದೀರಾ ಅಲ್ವಾ? ಹೇ, ಇಲ್ಲ ಮೈನಾ. ಇದ್ರಲ್ಲಿ ನೀವು ಭಾಗಿಯಾಗಿದ್ದೀರಾ? ಮೈನವ್ರೆ, ಸತ್ಯವಾಗ್ಲೂ ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಇಲ್ಲ, ಇನ್ಮೇಲಿಂದ ನೀವ್ ಏನೇ ಹೇಳಿದ್ರು ನನ್ ನಂಬಲ್ಲ. ಮೈನಾ, ಒಂದ್ ನಿಮಿಷ. ಮೈನಾ, ನರ್ತನ ಹೇಳ್ತಾ ಇರೋದು ನಿಜ. ಎಲ್ರ ರೂಮಲ್ಲೂ ಫಸ್ಟ್ ನೈಟ್ ಸೆಟಪ್ ಆಗಿದೆ. ಆದ್ರೆ ಅದ್ಯಾವುದು ಹೇಳಿ ಮಾಡಿಸಿರೋದಲ್ಲ. ಬೈ ಡಿಫಾಲ್ಟ್ ಆಗಿ ಹನಿಮೂನ್ ಪ್ಯಾಕೇಜಲ್ಲಿ ಬಂದಿರೋದು. ಆನಂದ್ ಜಯಂತಿ ರೂಮಲ್ಲೂ ಆ ಸೆಟಪ್ ಇದೆ. ದೀಪಕ್ ರಾಧವ್ ರೂಮಲ್ಲೂ ಆ ಸೆಟಪ್ ಇದೆ. ಇನ್ಫ್ಯಾಕ್ಟ್ ನಮ್ಮ ರೂಮಲ್ಲೂ ಆ ಸೆಟಪ್ ಇರ್ಬೋದು. ಸರಿ ಸರ್, ನೀವ್ ಹೇಳ್ದಂಗೆ ಜಯಂತಿ ಅಕ್ಕ ಆನಂದಣ್ಣನ್ ರೂಮಲ್ಲಿ ಅಲಂಕಾರ ಆಗ್ಲಿ. ನಮ್ ರೂಮಿಗೆ ಯಾಕೆ ಸರ್ ಮಾಡಿದ್ದಾರೆ? ಅಯ್ಯೋ ಮೈನಾ, ನಾನು ಹೇಳ್ತಿಲ್ವಾ, ಅದು ಬೈ ಡಿಫಾಲ್ಟ್ ಆಗಿ ಹನಿಮೂನ್ ಪ್ಯಾಕೇಜಲ್ಲಿ ಬಂದಿರೋದು. ನಾವ್ ಹೇಳ್ ಮಾಡಿಸಿಲ್ಲ ಅದನ್ನೆಲ್ಲ. ನೀವ್ ಒಂದ್ ಮಾತಾದ್ರೂ ಹೇಳ್ಬೋದಿತ್ತಲ್ವಾ ಅವ್ರಿಗೆ? ಮೈನಾ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಅಲ್ಲ, ನೀನ್ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಎಲ್ರೂ ಖುಷಿ ಹಾಳಾಗ್ತಿದೆ. ನಾವ್ ಈ ಟ್ರಿಪ್ ಪ್ಲಾನ್ ಮಾಡಿದ್ದು ಏನಕ್ಕೆ ಹೇಳು? ಎಲ್ರೂ ಸಂತೋಷವಾಗಿರ್ಲಿ, ಖುಷಿಯಾಗಿರ್ಲಿ ಅಂತ. ಈಗ ನೀನ್ ಹೀಗೆ ಬಿಹೇವ್ ಮಾಡಿದ್ರೆ ಅವ್ರ ನೆಮ್ಮದಿ ಎಲ್ಲ ಹಾಳಾಗಲ್ವಾ? ಈಗೇನು ನಿನಗೆ ಆ ಸೆಟಪ್ ಇಷ್ಟ ಅಲ್ಲ ತಾನೆ? ಸರಿ, ಅದನ್ನೆಲ್ಲ ಸೈಡಿಗೆ ಸರಿಸಿ ನೀನ್ ಆರಾಮಾಗಿ ಮಲ್ಕೋ. ಓಕೆನಾ? ಮೈನಾ, ಪುಷ್ಪಕ್ ಸರ್ ಇಷ್ಟೆಲ್ಲ ಹೇಳ್ತಿರ್ಬೇಕಾದ್ರೆ ನೀನ್ ಯಾಕೆ ಇನ್ನೂ ಕೋಪ ಮಾಡ್ಕೊಂಡಿದ್ಯಾ? ಸರ್, ಕ್ಷಮಿಸಿ ಸರ್. ಅದೇನೋ ಆವೇಶದಲ್ಲಿ. ಇಟ್ಸ್ ಓಕೆ ಮೈನಾ. ಸರಿ, ನೀವೆಲ್ಲರೂ ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಯಾವುದೋ ಕನ್ಫ್ಯೂಷನ್ ಅಲ್ಲಿ ಎಲ್ಲ ಹೇಳ್ಬಿಟ್ಟೆ. ಏನ್ ಕನ್ಫ್ಯೂಷನ್ ಇಂದು? ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ. ಅದು ಸಾರ್ಟ್ ಔಟ್ ಮಾಡ್ಕೋಬೇಕು ತಾನೆ? ಅದು ಹಾಗಲ್ಲ. ಆಕ್ಚುಲಿ ನಿನ್ ಫ್ರೆಂಡ್ ಪ್ರಾಬ್ಲಮ್ ಇಂದ ಮತ್ತೆ ಹೀಗಾಯ್ತು ಅಂತ ಹೇಳ್ಬೇಡ. ಮೈನಾ ವಿಚಾರದಲ್ಲಿ ಬಿ ಕೇರ್ಫುಲ್. ಎದಳು ಮೇಲೆ, ಎದಳೋ. ಸುಮ್ಮನಿರಿ ಸರ್, ನಂಗೆ ಟಯರ್ಡ್ ಆಗಿದೆ, ಮಲಗಬೇಕು. ಏಯ್ ಮೂದೇವಿ, ಎದಳೋ. ಏನ್ ಸರ್ ನೀವು ಮೂದೇವಿ ಅಂತೆಲ್ಲ ಮಾತಾಡ್ತಿದ್ದೀರಾ ನೀವು? ಏಯ್, ನಿನ್ನ ಮೂದೇವಿ ಅಂತ ಹೇಳ್ದೆ ಶ್ರೀದೇವಿ ಅಂತ ಹೇಳಿ ತಕ್ಕೊಂಡು ಮುದ್ದಾಡ್ಬೇಕಾ? ನಿನ್ಗೊಂಚೂರು ಜವಾಬ್ದಾರಿ ಇಲ್ವಾ? ನಿನಗೆ ದುಡ್ಡು ಸಿಗ್ಲಿ ಅಂತ ನಾನು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ. ನಿನಗದ್ರ ಬಗ್ಗೆ ಅರಿವೇ ಇಲ್ವಲ್ಲೋ, ತಲೆ ಹರಟೆ ಮಾಡ್ತೀಯಲ್ಲೋ ನೀನು. ನೋಡು,
ಕೋಪ ಮಾಡ್ಕೋಬೇಡ. ಮೊದಲು ನರ್ತನ ಹತ್ರ ನೈಸಾಗಿ ಮಾತಾಡಿ ಅಮೌಂಟ್ ನಾನು ನಿನ್ನ ಅಕೌಂಟ್ಗೆ ಹಾಕಿಸ್ಕೊಳ್ಳೋದು ನೋಡ್ಕೋ. ಸರಿ ಸರಿ, ನಾನು ಅದನ್ನ ನೋಡ್ಕೋತೀನಿ. ನರ್ತನ ಮೇಡಮ್ಗೆ ಫೋನ್ ಮಾಡ್ಕೊಡಿ. ನೋಡು, ನಾವೀಗ ಇಲ್ಲಿರೋ ವಿಚಾರ ಅವಳು ಗೊತ್ತಾಗ್ಬಾರ್ದು. ಮತ್ತೆ ನಾವೀಗ ಸಕಲೇಶ್ಪುರದಲ್ಲಿಲ್ಲ, ಬೆಂಗಳೂರಲ್ಲಿದ್ದೀವಿ. ಹಾ ಸರಿ ಸರಿ, ಬೆಂಗಳೂರು ಸಿಟಿಲಿದ್ದೀವಿ. ಹಾ ಸರಿ, ಫೋನ್ ಮಾಡ್ಕೊಡಿ. ಕೂದ್ಲು ಸರಿ ಮಾಡ್ಕೋ. ಹಲೋ ಮೇಡಮ್. ಎಲ್ರಿ ಅವನು? ಇಲ್ಲೇ ಪಕ್ಕದಲ್ಲಿದ್ದಾನೆ, ಮಾತಾಡಿ ಮೇಡಮ್. ಏಯ್ ಮಾತಾಡೋ. ಕೊಡಿ ಸರ್, ಕೊಡಿ. ಹಲೋ ಮೇಡಮ್. ಏಯ್ ಬೈರಾ, ಯಾಕೆ ಟಾರ್ಚರ್ ಕೊಡ್ತಿದ್ಯಂತೆ? ನಾನು ನಿನ್ನ ಸೇವ್ ಮಾಡಿದ್ದೀನಿ ಅನ್ನೋ ಒಂದು ಗ್ರಾಟಿಟ್ಯೂಡ್ ಕೂಡ ಇಲ್ವಾ ನಿನ್ಗೆ? ಸುಮ್ನೆ ಅದನ್ನೇ ಹೇಳ್ತಾ ಇರ್ಬೇಡಿ ಮೇಡಮ್. ನಾನೇನ್ ಮೈನನ್ನು ನೋಡಿ ಹೆದರ್ಕೊಂಡು ಹೋಗ್ತಾ ಇರ್ಲಿಲ್ಲ. ಅವತ್ತು ನೀವು ತಾನೇ ಬಾಲರಾಜ್ ಸರ್ನ ಹಾಸ್ಪಿಟಲ್ ಬಿಟ್ಟು ನನ್ನ ಎತ್ಕೊಂಡ್ಬರೋದಕ್ಕೆ ಹೇಳಿದ್ದು. ಇಲ್ಲಿವರೆಗೂ ನಾನು ಯಾರಿಗೋಸ್ಕರ ಹೆದರ್ಕೊಂಡು ಓಡಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ಮೇಡಮ್. ಏನು ಗೊತ್ತಾಗ್ತಾ ಇಲ್ಲ? ಹಾ, ಇಷ್ಟಕ್ಕೆಲ್ಲ ಕಾರಣ ಏನ್ ಗೊತ್ತಾ? ನೀನ್ ಅವತ್ತು ಮೈನಾಗೆ ಜ್ಯೂಸ್ ಅಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿಯಲ್ಲ, ಅದು. ನಾನ್ ಮಿಕ್ಸ್ ಮಾಡ್ಕೊಟ್ನಾ ಮೇಡಮ್? ಏನು ಹೇಳ್ತಾ ಇದ್ದೀರಾ ನೀವು? ನೀವೇ ತಾನೇ ಕೂಲ್ ಡ್ರಿಂಕ್ಸ್ ಕೊಡೋದಕ್ಕೆ ಹೇಳಿದ್ದು, ಅದಕ್ಕೆ ನಾನು ತಗೊಂಡೋಗಿ ಕೊಟ್ಟೆ. ಸ್ವಲ್ಪ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ ಮೇಡಮ್. ನೀವು ನನ್ನ ಮೇಲೆ ಯಾಕೆ ಮೇಡಮ್ ಗೂಬೆ ಕೂರಿಸ್ತಾ ಇದ್ದೀರಾ? ನಾನೀಗ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ನನ್ನನ್ನು ಮಾತ್ರ ಕಾಪಾಡ್ಕೊಳ್ಳೋದಕ್ಕಲ್ಲ ಮೇಡಮ್, ನಿಮ್ಮನ್ನು ಸೇರಿಸಿ ಕಾಪಾಡಬೇಕು ಅಂತ. ನೀವು ನೋಡಿದ್ರೆ ನನ್ನನ್ನೇ ಸಿಗಾಕ್ಸ್ತಾ ಇದ್ದೀರಲ್ಲ. ನನಗಿಂತ ತುಂಬಾ ರಿಸ್ಕ್ ಇರೋದು ನಿಮ್ಗೆ ಮೇಡಮ್. ನೀವು ಮಾತ್ರ ಸೇಫ್ ಆಗಿದ್ಕೊಂಡು ನನಗೆ ಭಾಷೆ ಗೊತ್ತಿಲ್ದಿರೋ ದೂರ ದೇಶಕ್ಕೆ ಕಳಿಸೋದಕ್ಕೆ ಪ್ಲಾನ್ ಮಾಡಿದ್ದೀರಾ. ನೀವು ಮಾಡ್ತಿರೋದು ಸರಿನಾ? ಅದು ಅಲ್ಲದೆ ನಾನು ಯಾವಾಗ ವಾಪಸ್ ಬರ್ತೀನಿ ಅಂತಾನೂ ಹೇಳ್ತಾ ಇಲ್ಲ ನೀವು. ಇದು ನ್ಯಾಯನಾ ಮೇಡಮ್? ನೀವೇ ಹೇಳಿ. ಅದಕ್ಕೆ ಅಂತ ನಾನು ನಿನಗ್ ದುಡ್ಡು ಕೊಡ್ಬೇಕಾ? ನಾನ್ ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತೀನಿ. ಮೈನನ್ಗೆ ಜ್ಯೂಸಲ್ಲಿ ಮಿಕ್ಸ್ ಮಾಡ್ಕೊಟ್ಟಿದ್ದು ನಿಜ ಅಂತ ಒಪ್ಕೊಂಡ್ಬಿಡ್ತೀನಿ. ಬಬ್ಬಾ ಅಂದ್ರೆ 1-2-3 ವರ್ಷ ಜೈಲಿಗೆ ಹಾಕ್ತಾರೆ. 3 ವರ್ಷ ಆದ್ಮೇಲೆ ನಾನು ಹೊರಗಡೆ ಬಂದೇ ಬರ್ತೀನಿ. ಇದೆಲ್ಲ ನನ್ಗೆ ಯಾವ ದೊಡ್ಡ ವಿಷಯ ಅಲ್ಲ ಮೇಡಮ್. ಬಟ್ ನೀವು ನಿಮ್ ಬಗ್ಗೆ ಯೋಚನೆ ಮಾಡಿದ್ದೀರಾ? ಏಯ್, ಏನೋ ಏನೋ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಬ್ಲ್ಯಾಕ್ ಮೇಲ್ ಅಲ್ಲ ಮೇಡಮ್, ಇದ್ರಲ್ಲಿ ಇಷ್ಟೆಲ್ಲ ರಿಸ್ಕ್ ಇದೆ.